ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯ ಸರ್ಕಾರವು ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಜಾರಿಗೆ ತರಲು ಮುಂದಾಗಿದೆ. ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿ ನೌಕರರನ್ನು ಐಗಾಟ್ ಕರ್ಮಯೋಗಿ ಭಾರತ್ ವೇದಿಕೆಯಲ್ಲಿ ಆನ್ಬೋರ್ಡ್ ಮಾಡಲಾಗಿದೆ. ಇದೇ ತಿಂಗಳು ಏಪ್ರಿಲ್ 2ನೇ ತಾರೀಕಿಂದ 8ನೇ ತಾರೀಕು 2026ರ ಅವಧಿಯಲ್ಲಿ ನಾವು ಈ ಕೆಲವು ಕೋರ್ಸ್ಗಳನ್ನು ಮಾಡಬೇಕಾಗಿದೆ. ಸಾಧನ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ರಾಜ್ಯದ ಎಲ್ಲ ಸರ್ಕಾರಿ ಅಧಿಕಾರಿ ನೌಕರರು ಐಗಾಟ್ ಕರ್ಮಯೋಗಿ ವೇದಿಕೆಯಲ್ಲಿ ಕನಿಷ್ಠ 4 ಗಂಟೆಗಳ ಕಲಿಕೆಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಸಾಧನ ಸಪ್ತಾಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಕೆಳಕಂಡ ಕೋರ್ಸ್ಗಳನ್ನು ಎಲ್ಲ ಅಧಿಕಾರಿ ನೌಕರರು ಕಡ್ಡಾಯವಾಗಿ ವೀಕ್ಷಿಸಿ ಪ್ರಶ್ನಾವಳಿಗಳಿಗೆ ಉತ್ತರಿಸಿ ಪ್ರಮಾಣ ಪತ್ರಗಳನ್ನು ಪಡೆಯಲು ಸೂಚಿಸಲಾಗಿದೆ. ನೀವು ಮಾಡಬೇಕಾಗಿರೋ ಮುಖ್ಯವಾದಂತಹ ಕೋರ್ಸ್ಗಳು ಹೀಗಿದೆ ನೋಡಿ. ಕರ್ನಾಟಕ ಸಿವಿಲ್ ಸೇವಾ ರಜಾ ನಿಯಮಗಳು, ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 2021, ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು 1957. ಇದರೊಂದಿಗೆ ತಮ್ಮ ಇಲಾಖೆಗೆ ಸಂಬಂಧಿಸಿದ ವಿಷಯವುಳ್ಳ ತರಬೇತಿ ಕಾರ್ಯಕ್ರಮ ಅಥವಾ ಇತರೆ ಯಾವುದಾದರೂ ಲಭ್ಯವಿರುವ ತರಬೇತಿಯನ್ನು ವೀಕ್ಷಿಸಿ ಪ್ರಶ್ನಾವಳಿಗಳಿಗೆ ಉತ್ತರಿಸಿ ಪ್ರಮಾಣ ಪತ್ರಗಳನ್ನು ಪಡೆಯಲು ಸೂಚಿಸಲಾಗಿದೆ. ವೀಕ್ಷಕರೇ, ನೀವು ವೆಬ್ಸೈಟ್ಗೆ ಹೋದಾಗ ಅಲ್ಲಿ ಕನ್ನಡ ಕೋರ್ಸ್ಗಳು ಮತ್ತು ಹಾಗೂ ಇತರೆ ಭಾಷೆ ಕೋರ್ಸ್ಗಳು ಸಹ ಇರುತ್ತವೆ. ನಿಮಗೆ ಉಪಯುಕ್ತವಾದಂತಹ ವಿವಿಧ ಕೋರ್ಸ್ಗಳು ಸಹ ಇರುತ್ತವೆ. ನೀವು AI ಬಗ್ಗೆಯೂ ಸಹ ಕೋರ್ಸನ್ನು ಅಲ್ಲಿ ಮಾಡಬಹುದಾಗಿದೆ ಮತ್ತು ಪ್ರಮಾಣ ಪತ್ರಗಳನ್ನು ಸಹ ಪಡೆಯುವ ಸಾಧ್ಯತೆ ಇದೆ. ನಿಮಗೆ ನೆನಪಾಗಬಹುದು, ಹಿಂದೆ ದೀಕ್ಷಾ ಪೋರ್ಟಲ್ನಲ್ಲಿ ಹೇಗೆ ಕೋರ್ಸ್ಗಳನ್ನು ಮುಗಿಸಿ ಪ್ರಮಾಣ ಪತ್ರಗಳನ್ನು ಮಾಡ್ತಿದ್ರಿ, ಅದೇ ರೀತಿಯಾಗಿ ಇದು ಇನ್ನೊಂದು ರೀತಿಯಾಗಿದೆ. ವೆಬ್ಸೈಟ್ ಬೇರೆಯೇ ಆಗಿದೆ. ಇನ್ಫೋವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ನೀವು ಮಾಹಿತಿಯನ್ನು ಕೇಳ್ತಾ ಇದ್ದೀರಾ ಹಾಗೂ ನೋಡ್ತಾ ಇದ್ದೀರಾ. ಈ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ತಾವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ವಿಡಿಯೋಗಳು ನಿಮ್ಮ ಫೋನಲ್ಲಿ ಕಾಣಿಸ್ಕೊಳ್ತವೆ. ಹಾಗೂ ಮರೆಯದೆ ಇವಾಗಲೇ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ತಾ ಇರಿ. ಬನ್ನಿ ಈಗ ವಿಡಿಯೋವನ್ನು ಪ್ರಾರಂಭಿಸೋಣ. ನೀವು ಈ ವಿಡಿಯೋದಲ್ಲಿ ಹೇಗೆ ಲಾಗಿನ್ ಆಗಬೇಕು, ಲಾಗಿನ್ ಆಗಿ ಪ್ರೋಸೆಸ್ಸನ್ನು ಹೇಗೆ ಮುಂದುವರಿಯಬೇಕು, ಕೋರ್ಸ್ಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು, ಈ ಎಲ್ಲ ಅಂಶಗಳನ್ನು ನೀವೀಗ ಮುಂದೆ ನೋಡಲಿದ್ದೀರಾ. ಈಗಾಗಲೇ ಹೇಳಿದಾಗೆ ಆಡಳಿತದಲ್ಲಿ ಕೃತಕ ಬುದ್ಧಿಮತ್ತೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಮುಖ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಐಗಾಟ್ ವೇದಿಕೆಯಲ್ಲಿ ಲಭ್ಯವಿರುವ AI ಸಂಬಂಧಿತ ಕೋರ್ಸ್ಗಳಲ್ಲಿ ಒಂದು ಕೋರ್ಸ್ನ ತರಬೇತಿಯನ್ನು ಕಡ್ಡಾಯವಾಗಿ ಕೈಗೊಳ್ಳುವುದು ಕೋರ್ಸ್ಗಳ ಪಟ್ಟಿಯು ಕೇಂದ್ರ ಸರ್ಕಾರದ ಪತ್ರದ ಅನುಬಂಧ 1ರಲ್ಲಿ ಲಭ್ಯವಿದೆ. ಹೀಗಿದೆ ನೋಡಿ ಕೋರ್ಸ್ಗಳ ವಿವರ. ಕೋರ್ಸ್ ನೇಮ್ ಎಡಭಾಗದಲ್ಲಿದೆ, ಕೋರ್ಸ್ ಪ್ರೊವೈಡರ್ ಸೆಂಟ್ರಲ್ ಇದೆ, ಕೋರ್ಸ್ ಡ್ಯೂರೇಷನ್ ಎಷ್ಟು ಅವಧಿಯೊಳಗೆ ನೀವು ಆ ಕೋರ್ಸನ್ನು ಮಾಡಬಹುದು ಅನ್ನೋ ಸಮಯ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ AI ಬಹಳಷ್ಟು ಕೋರ್ಸ್ಗಳು ಸಿಗ್ತವೆ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಪಬ್ಲಿಕ್ ಗವರ್ನೆನ್ಸ್ ಇದೆ AI ನೋಡೋದಾದರೆ. AI ಇನ್ ಗವರ್ನಮೆಂಟ್ ಟ್ರಾನ್ಸ್ಫಾರ್ಮಿಂಗ್ ಪಬ್ಲಿಕ್ ಸರ್ವಿಸ್ ಡೆಲಿವರಿ ಇದೆ. ಯುವ AI ಫಾರ್ ಆಲ್ ಹಾಗೆ ಇದೆ. ಆನಂತರ AI ಸ್ಟ್ರಾಟರ್ಜಿ, AI ಫಾರ್ ಎಜುಕೇಷನ್ ಇಂಟರ್ಮೀಡಿಯೇಟ್, AI ಫಾರ್ ಎನರ್ಜಿ ಆ್ಯಂಡ್ ಬಯೋಮೆಡಿಕಲ್ ಅಪ್ಲಿಕೇಶನ್ಸ್, ಹಲವಾರು ರೀತಿಯ ಕೋರ್ಸ್ಗಳು ಇವೆ. ಆನಂತರ ಇನ್ನೂ ಇದೆ, ಮುಂದೆ ನೋಡೋಣ. ಹೇಗಿದೆ ನೋಡಿ, ಮತ್ತು 2ನೇ ಪೇಜ್ನಲ್ಲಿ ಸ್ಟ್ರಾಟರ್ಜಿ ಆ್ಯಂಡ್ ಗೇಮ್ ಥಿಯರಿ ಫಾರ್ ಮ್ಯಾನೇಜ್ಮೆಂಟ್ ಕೆಳಗಡೆ ಕೋರ್ಸ್ಗಳ ಹೆಸರು ಇದೆ. ಇವುಗಳನ್ನು ನೀವು ಓದ್ಕೋಬಹುದಾಗಿದೆ. ಆನಂತರ ಮುಂದೆ ಮತ್ತಷ್ಟು ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಸಹ ಇದೆ, ಹಿಂದಿಯಲ್ಲಿದೆ ಹಾಗೂ ಮತ್ತೆ ಬೇರೆ ಭಾಷೆಗಳಲ್ಲೂ ಸಹ ಇದೆ, ತೆಲುಗು ಎಲ್ಲ ಇದೆ. ಮಕ್ಕಳ ಹಕ್ಕುಗಳು, ರಸ್ತೆ ಸಂಚಾರ, ಅಪಘಾತ ನಿರ್ವಹಣೆ, ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಖಾತರಿಪಡಿಸಲು ಇಲಾಖೆಗಳ ಒಗ್ಗೂಡುವಿಕೆ, ಇವೆಲ್ಲ ಕೋರ್ಸ್ಗಳನ್ನು ನಾವು ಮಾಡಬೇಕಾಗುತ್ತೆ. ಈಗಾಗಲೇ ಸರ್ಕ್ಯುಲರಲ್ಲಿ ಎಷ್ಟು ತಿಳಿಸಿದ್ದಾರೆ ಅಷ್ಟು ಕೋರ್ಸನ್ನು ಕಡ್ಡಾಯವಾಗಿ ನಾವು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೊನೆಯಲ್ಲಿ ನೋಡ್ತಾ ಇದ್ದೀನಿ, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಫಾರ್ ಡಾಕ್ಟರ್ಸ್ ಒಡಿಯಾ ಇದೆ. ಇಲ್ಲಿ ಹಲವಾರು ಕೋರ್ಸ್ಗಳಿದೆ, ವೀಕ್ಷಣೆ ಮಾಡಿ. ಆನಂತರ ಮತ್ತಷ್ಟು ಕೋರ್ಸ್ಗಳು ಸಹ ಇಲ್ಲಿ ಇದೆ. ಟ್ರಾನ್ಸ್ಲೇಟೆಡ್ ಕೋರ್ಸ್ ನೇಮು ಇದೆ ಮತ್ತು ಕೋರ್ಸ್ ಪ್ರೊವೈಡರ್ ನೇಮ್ ಸಹ ಇದೆ. ಕೋರ್ಸ್ ಡ್ಯೂರೇಷನ್ ಎಷ್ಟು ಅವಧಿನಲ್ಲಿ ಕೋರ್ಸನ್ನು ನಾವು ಮಾಡಬೇಕು ಅದು ಸಹ ಇದೆ. ಈಗ ನೀವು ವೆಬ್ಸೈಟನ್ನು ವೆಬ್ ಅಡ್ರೆಸ್ಸನ್ನು ಯಾವುದೇ ಒಂದು ವೆಬ್ ಬ್ರೌಸರ್ನಲ್ಲಿ ಟೈಪ್ ಮಾಡಿ ಕ್ಲಿಕ್ ಮಾಡಿ ಹೀಗೆ ಓಪನ್ ಆಗುತ್ತೆ ನೋಡಿ. ಹೇಳ್ತೀನಿ ವೆಬ್ ಅಡ್ರೆಸ್ಸನ್ನು ಈಗ ಮುಂದೆ. ಆನಂತರ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಮೇಲ್ಭಾಗದಲ್ಲಿ ಸ್ವಲ್ಪ ಬಲಭಾಗಕ್ಕಿದೆ. ಇಲ್ಲಿ ನೋಡಿ ಲಾಗಿನ್ ಅಂತವ, ಆ ಲಾಗಿನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ.
ನೀವು 2 ರೀತಿಯಲ್ಲಿ ಲಾಗಿನ್ ಆಗಬಹುದು. ಮೊದಲನೇದಾಗಿ ಲಾಗಿನ್ ವಿತ್ ಪಾಸ್ವರ್ಡ್, ಅಂದರೆ ನಿಮ್ಮ ಜಿಮೇಲ್ ವಿಳಾಸವನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಆವಾಗ ಜಿಮೇಲ್ಗೆ ನೀವು ಏನು ಕನೆಕ್ಟ್ ಮಾಡ್ಕೊಂಡಿದ್ದೀರ ಪಾಸ್ವರ್ಡನ್ನು, ಅದನ್ನು ಸರಿಯಾಗಿ ಎಂಟ್ರಿ ಮಾಡಿ ಲಾಗಿನ್ ಆಗಬಹುದಾಗಿದೆ. ನಿಮಗೆ ಅದು ಬೇಡ, ಈಸಿಯಾಗಿ ಲಾಗಿನ್ ಆಗಬೇಕು ಅಂತಂದರೆ ನಿಮ್ಮ ಫೋನ್ ನಂಬರನ್ನ ಎಂಟ್ರಿ ಮಾಡಿ, ಆಗ ಲಾಗಿನ್ ವಿತ್ OTP ಅನ್ನೋದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಎರಡನೇ ಇದರಲ್ಲಿ ಪಕ್ಕದಲ್ಲಿರೋದನ್ನು. ಆವಾಗ ನಿಮ್ಮ ಫೋನ್ ನಂಬರನ್ನು ಎಂಟ್ರಿ ಮಾಡಿದಾಗ ನಿಮಗೆ OTP ಬರುತ್ತೆ, SMS, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಲಾಗಿನ್ ಆಗುತ್ತೆ. ನಿಮ್ಮ ಫೋನ್ ನಂಬರ್ ಅಂದರೆ ಯಾವ್ಯಾವುದು ನಂಬರ್ ಅಲ್ಲ, HRMSನಲ್ಲಿ ರಿಜಿಸ್ಟರ್ ಆಗಿರುವಂತಹ ಒಂದು ನಿಮ್ಮ ಫೋನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಲಾಗಿನ್ ವಿತ್ OTPನಲ್ಲಿ ನಿಮ್ಮ ಏನು ಫೋನ್ ನಂಬರ್ ಎಂಟ್ರಿ ಮಾಡ್ತೀರಾ, 10 ಡಿಜಿಟ್ ನಂಬರ್ನ ರಿಕ್ವೆಸ್ಟ್ OTP ಒತ್ತಿದ ಮೇಲೆ ತಕ್ಷಣ ನಿಮ್ಮ ಮೊಬೈಲ್ಗೆ SMS ಬರುತ್ತೆ OTP. ಆಮೇಲೆ ಎಂಟರ್ ದಿ ಕೋಡ್ ವಿ ಸೆಂಟ್ ಟು ಯು ಅಂತ ಇದೆ ನೋಡಿ, ಇಲ್ಲಿ ಆ ಒಂದು ಕೋಡ್ ನಂಬರನ್ನು OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೀವು OTPಯನ್ನು ಎಂಟರ್ ಮಾಡೋದಕ್ಕೆ ಕೇವಲ 1.5 ನಿಮಿಷ ಮಾತ್ರ ಇರುತ್ತೆ. ಆನಂತರ ಈ ರೀತಿ ನಿಮಗೆ ಮೆಸೇಜ್ ಬಂದಿರುತ್ತೆ ನೋಡಿ. ಇದು ಇಲ್ಲೂ ಸಹ ಇದೆ, ಕರ್ಮಯೋಗಿ ಅಕೌಂಟ್ ಈಸ್ OTP ವಿಲ್ ಎಕ್ಸ್ಪೈರ್ ಇಲ್ಲಿ ಜಾಸ್ತಿ ಟೈಮ್ ಇದೆ, ಅದು ಬೇಗನೆ ಎಕ್ಸ್ಪೈರ್ ಆಗುತ್ತೆ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ನಮಸ್ತೆ, ವೆಲ್ಕಮ್ ಟು ಜರ್ನಿ ಆಫ್ ಎನಿ ಟೈಮ್ ಎನಿವೇರ್ ಲರ್ನಿಂಗ್ ಅಂತ ಇದೆ. ನೀವು ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ ಇದು ಕಲಿಕೆಯನ್ನು ಮುಂದುವರಿಸಬಹುದಾಗಿದೆ ಅಂತ ಹೇಳ್ತಾ ಇದೆ ನೋಡಿ. ಈಗ ನೀವು ವಾಟ್ ಈಸ್ ಐ ಗಾಟ್ ಕರ್ಮಯೋಗಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಕೆಲವು ನಿಮಿಷಗಳು. ಆ ವಿಡಿಯೋ ನೋಡಲು ನೀವು ಆಸಕ್ತಿ ಆಗಿದ್ದರೆ ಇದರ ಮೇಲೆ ಕ್ಲಿಕ್ ಮಾಡಿ, ಆನಂತರ ಟೇಕ್ ಎ ಟೂರ್ ಅದ್ರ ಬಗ್ಗೆ ತಿಳ್ಕೋಬಹುದು. ಈಗ ಮುಖ್ಯವಾಗಿ ನೀವು ನೇರವಾಗಿ ಈಗ ಇದಕ್ಕೆ ಹೋಗಬೇಕು ಅಂತಂದರೆ ಗೆಟ್ ಸ್ಟಾರ್ಟೆಡ್ ಒತ್ತಿ, ಆನಂತರ ಮುಂದಿನ ಪೇಜ್ ಈ ರೀತಿಯಾಗಿ ಬರುತ್ತೆ, ಹೀಗೆ ಬರುತ್ತೆ. ಇಲ್ಲಿ ಇದೆಲ್ಲ ನೋಡ್ಕೊಳ್ಳಿ, ಪ್ರೊಫೆಷನಲ್ ಇದು ಏನೇನು ಕಾರ್ಯಕ್ರಮಗಳು ಏನೇನಿದೆ ಅನ್ನೋದು, ಕ್ರಿಯೇಟಿವ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಎಲ್ಲ ಇದರಲ್ಲಿ ಬ್ಯಾಕ್ ಟು ಐ ಗಾಟ್ ಅಂತ ಇದೆ, ಅದ್ರ ಮೇಲೆ ಸಹ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಏನಿಲ್ಲ, ಇದನ್ನು ಓದ್ಕೊಳ್ಳಿ, ಏನೇನು ಯಾವ ರೀತಿ ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಅಂತ ನೀವು ಒಂದು 2-3 ಸಲ ಒತ್ತಬೇಕಾಗುತ್ತೆ. ಇಲ್ಲಿ ಸಹ ನೋಡಿ, ಮತ್ತೆ ಡಿಸ್ಕಸ್ ಅಂತ ಇದೆ, ಅಲ್ಲಿ ನೆಕ್ಸ್ಟ್ ಅನ್ನೋದನ್ನು ಒತ್ತಿ. ಆನಂತರ ಸರ್ಚ್ ಅಂತ ಇದೆ, ಫೈಂಡ್ ದಿ ಪರ್ಫೆಕ್ಟ್ ಕೋರ್ಸ್ ಆ್ಯಂಡ್ ಪ್ರೋಗ್ರಾಮ್ ಟೈಲರ್ ಮೇಡ್ ಫಾರ್ ಯು. ನೀವು ಕೆಲಸ ನಿರ್ವಹಿಸುತ್ತಿರೋ ಯಾವ ಹುದ್ದೆಯಲ್ಲಿದ್ದರೂ ಅದಕ್ಕೆ ತಕ್ಕಂತಹ ಹುದ್ದೆಯನ್ನು ಗೊತ್ತುಪಡಿಸ್ಕೊಂಡು ನೀವು ಆಟೋಮೆಟಿಕ್ ಆಗಿ ಅದು ತೋರಿಸುತ್ತೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿಯೂ ಸಹ ಕೆಲವು ಕೋರ್ಸನ್ನು ನೀವು ಮಾಡಬಹುದಾಗಿದೆ ಅನ್ನೋದೇ ಅರ್ಥ. ಹಾಗಾಗಿ ನೆಕ್ಸ್ಟ್ ಅನ್ನೋದನ್ನು ಒತ್ತಿ ಅದನ್ನು ತಿಳ್ಕೊಳ್ಳಿ. ಆನಂತರ ಮೈ ಪ್ರೊಫೈಲ್ ಅಪ್ಡೇಟ್ ಯುವರ್ ಇನ್ಫಾರ್ಮೇಷನ್ ಟು ಗೆಟ್ ದಿ ಬೆಸ್ಟ್ ಸೂಟೆಡ್ ಕೋರ್ಸಸ್ ಆನ್ ಪ್ರೋಗ್ರಾಮ್. ಈಗ ನೀವು ನಿಮ್ಮದು ಫೋನ್ ನಂಬರನ್ನು ಎಂಟ್ರಿ ಮಾಡಿದಾಗ ಅದು ಕರೆಕ್ಟಾಗಿ HRMSಲ್ಲಿ ಲಿಂಕ್ ಆಗಿದರೆ ನಿಮಗೆ ತಕ್ಕನಾದಂಥ, ನಿಮ್ಮ ಹುದ್ದೆಗೆ ತಕ್ಕನಾದಂಥ ಕೋರ್ಸ್ಗಳು ಕಾಣಿಸ್ಕೊಳ್ತವೆ. ಆದರೆ ಅದು ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಿದರೆ ನಿಮ್ಮ ಪ್ರೊಫೈಲ್ ಇನ್ಫಾರ್ಮೇಷನ್ನ ಹೊಸದಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಮುಂದೆ ಪ್ರೀವಿಯಸ್ ಅಂದರೆ ಹಿಂದಕ್ಕೆ ಹೋಗಿ ಮತ್ತೆ ತಿಳ್ಕೊಳ್ಳಿದ್ರ ಬಗ್ಗೆ, ಅಥವಾ ಫಿನಿಶ್ ಇದನ್ನು ಕ್ಲೋಸ್ ಮಾಡಿ ಈ ಪೇಜನ್ನು. ಮುಂದೆ ಹೋಗೋಣ, ಮುಂದಿನ ಪ್ರೋಗ್ರಾಮನ್ನು ನೋಡೋಣ ನಾವು. ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಅರ್ನ್ 5 ಕರ್ಮ ಪಾಯಿಂಟ್ಸ್ ಫಾರ್ ಯುವರ್ ಫಸ್ಟ್ ಕೋರ್ಸ್ ಎನ್ರೋಲ್ಮೆಂಟ್. ನಿಮ್ಮ ಮೊದಲನ ಕೋರ್ಸನ್ನು ಎನ್ರೋಲ್ ಮಾಡಿಕೊಳ್ಳುವಾಗ ನೀವು 5 ಪಾಯಿಂಟನ್ನು ಗಳಿಸಬಹುದಾಗಿದೆ ಅಂತ ಇದೆ. ಅದು ಯಾತಕ್ಕೆ ಯೂಸ್ ಆಗುತ್ತೆ ಅದ್ರ ಮುಂದೆ ತಿಳ್ಕೊತೀರ ನೀವು. ಇಲ್ಲಿ ಕೋರ್ಸ್ಗಳು ಇಲ್ಲಿ ತುಂಬಾ ಕಾಣಿಸ್ಕೊಂತ ಹೋಗ್ತವೆ. ಹೇಗೆ ನಾವು ಇಲ್ಲಿ ವೆಬ್ಸೈಟಲ್ಲಿ ನೀವು ನೋಡುವಾಗ ಆಮೇಲೆ ಏನಿದೆ ನೋಡಿ, ನೆಕ್ಸ್ಟ್ ಮುಖ್ಯವಾದೊಂದು ನೀವು ನೇರವಾಗಿ ಏನು ಮಾಡಬೇಕು ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಐ ಗಾಟ್ ಪ್ರೊಫೈಲ್ ಡೇರ್ ಲರ್ನರ್ ಟು ಎನೇಬಲ್ ರೋಲ್ ಬೇಸ್ಡ್ ಲರ್ನಿಂಗ್ ಇನ್ ಐ ಗಾಟ್ ಪ್ಲಾಟ್ಫಾರ್ಮ್ ಪ್ಲೀಸ್ ಅಪ್ಡೇಟ್ ಯುವರ್ ಪ್ರೊಫೈಲ್ ಅಂತ ಇದೆ. ಆ್ಯಕ್ಚುಲಿ ಪ್ರೊಫೈಲ್ ನಿಮ್ಮ ಹೆಸರು ಮತ್ತು ನಿಮ್ಮದು KGID ನಂಬರು ಮತ್ತು ನಿಮ್ಮ ಡಿಸಿಗ್ನೇಷನು, ನೀವು ಯಾವ ಹುದ್ದೆಯಲ್ಲಿ ಯಾವ ಉದ್ಯೋಗ ಮಾಡ್ತಾ ಇದೆಯಾ, ಅದೇ ಯಾವ ಹುದ್ದೆಯಲ್ಲಿ ಇದ್ದೀರಾ ಅವೆಲ್ಲ ಬರುತ್ತೆ. ಇಲ್ಲಿ ಬಂದರೆ ಅಪ್ಡೇಟನ್ನು ಮಾಡೋದು ಬೇಕಿಲ್ಲ ಪ್ರೊಫೈಲನ್ನು. ಇಫ್ ಬಿಲೀವ್ ಡೀಟೇಲ್ಸ್ ಆರ್ ಕರೆಕ್ಟ್ ಕ್ಲಿಕ್ ಕನ್ಫರ್ಮ್ ಒತ್ತಿ. ಯಾವಾಗ ಪ್ರೊಫೈಲ್ ಎಲ್ಲ ಸರಿ ಇತ್ತು ಅಂತ ಅಂದರೆ, ಫೋನ್ ನಂಬರ್ ಸರಿ ಇತ್ತು, KGID ನಂಬರ್ ಸರಿ ಇತ್ತು, ನಿಮ್ಮ ಡೆಸಿಗ್ನೇಷನ್ ಸರಿ ಇತ್ತು ಅಂದರೆ ಓಕೆ, ಕ್ಲಿಕ್ ಕನ್ಫರ್ಮ್ ಮಾಡಿ. ಅದರ್ವೈಸ್ ಕ್ಲಿಕ್ ಅಪ್ಡೇಟ್ ಪ್ರೊಫೈಲ್. ಏನೋ ಸ್ವಲ್ಪ ಚೇಂಜಸ್ ಆಗಬೇಕಂದ್ರೆ ಅಪ್ಡೇಟ್ ಪ್ರೊಫೈಲ್ ಅನ್ನೋದಕ್ಕೆ ಹೋಗಿ ಅಲ್ಲಿ ನೀವು ಅಪ್ಡೇಟನ್ನು ಮಾಡಿ ಚೇಂಜಸ್ಸನ್ನು ಮಾಡ್ಕೋಬೋದಾಗಿದೆ. ಆರ್ಗನೈಸೇಷನ್ EP ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಎಜುಕೇಷನ್ ಕರ್ನಾಟಕ ಡೆಸಿಗ್ನೇಷನ್ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್. ಇಲ್ಲಿ ಗ್ರೂಪ್ C. ಈಗ ನೀವು HM ಡೆಸಿಗ್ನೇಷನ್ HM ಇದ್ರೆ HM ಬರುತ್ತೆ,
ಬರುತ್ತೆ, ಅಥವಾ ಲೆಕ್ಚರರು ಅಥವಾ ಯಾರು ಸಹಾಯಕ ನಿರ್ದೇಶಕರು, ಡೈರೆಕ್ಟ್ರು ಯಾರಾದರೂ ಬರ್ಬೋದು. ಅಧಿಕಾರಿ ನೌಕರರು ಎಲ್ಲ ವರ್ಗದ ನೌಕರರು ಮಾಡಬೇಕು ಅಂತ ಇದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಮಾಡಬೇಕಾಗಿದೆ ಕೋರ್ಸನ್ನು. 6ನೇ ತಾರೀಕು ಲಾಸ್ಟ್ ಡೇಟು ಅಂತ ಗೊತ್ತಾಗಿದೆ. ಹಾಗಾಗಿ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಇಲ್ಲ ಅನ್ನೋದನ್ನು ನಾನು ಏನು ಹೇಳೋಕ್ಕಾಗಲ್ಲ. 6ನೇ ತಾರೀಕು ಲಾಸ್ಟ್ ಇದೆ. ಕೋರ್ಸ್ ಅವಧಿನೂ ಸಹ ಕೊಟ್ಟಿದ್ದಾರೆ. ನಾವು ಫ್ರೀ ಟೈಮ್ನಲ್ಲಿ ಕೋರ್ಸ್ಗಳನ್ನು ಮಾಡ್ಬೋದು. ಮುಂದೆ ನೋಡೋಣ ಏನಿದೆ ಅಂತ. ಈಗಾಗಲೇ ನಿಮ್ಗೆ ಹೇಳಿದಾಗ ಏನು ಪ್ರೊಫೈಲ್ನಲ್ಲಿ ಏನಿದೆ ಇಲ್ಲಿ ನೋಡಿ, ಇಮೇಲು ಅಥವಾ KGID ನಂಬರು ಬರುತ್ತೆ, ಮೊಬೈಲ್ ನಂಬರು ಇದೆ, ನಿಮ್ಮದು ಗ್ರೂಪು ಸಿಗೆ ಯಾವ ನಿಮ್ಮ ಹುದ್ದೆ CAC ABCD ಈ ರೀತಿ ಅಲ್ಲಿ ಮುಂದೆ ಇದೆ. ಡಿಸಿಗ್ನೇಷನ್ ಏನಿದೆ ನೀವು ಬರುತ್ತೆ ಎಲ್ಲ ಸರಿ ಇದ್ರೆ ಕನ್ಫರ್ಮ್ ಅನ್ನೋದನ್ನು ಒತ್ತುತ್ತೀರಾ. ಆಮೇಲೆ ನೀವು ಇದನ್ನು ಸ್ಕ್ಯಾನ್ ಮಾಡಿದ್ರೆ ಈಗ ಕರ್ಮಾಗಿ ಮೊಬೈಲ್ ಆ್ಯಪ್ ಸಹ ಮಾಡ್ಬೋದು. ಮೊಬೈಲ್ ಆ್ಯಪ್ನಲ್ಲಿ ವರ್ಕ್ ಮಾಡ್ಬೋದು. ನೀವು ಮೊಬೈಲ್ ಆ್ಯಪ್ನಲ್ಲಾದರೂ ವರ್ಕ್ ಮಾಡಿ, ಅಥವಾ ಇಲ್ಲಿ ನಾನು ಮುಂದೆ ಹೇಳ್ತೀನಿ ವೆಬ್ಸೈಟ್ ಅಡ್ರೆಸ್ಸನ್ನು. ಆ ವೆಬ್ಸೈಟನ್ನು ನೀವು ಗೂಗಲ್ ಕ್ರೋಮ್ನಲ್ಲಿ ಅಥವಾ ಫೈರ್ಫಾಕ್ಸ್ನಲ್ಲಾದರೂ ಸರ್ಚ್ ಮಾಡಿ ಬೇಗ ಮೇಲೆ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲೂ ಸಹ ವರ್ಕ್ ಮಾಡ್ಬೋದು ಲಾಗಿನ್ ಆಗಿ. ಅಥವಾ ನೀವು ವೆಬ್ ಬ್ರೌಸರಲ್ಲಿ ಅರ್ಧ ವರ್ಕ್ ಮಾಡಿದ್ಮೇಲೆ ಮತ್ತೆ ನೀವು ಮೊಬೈಲ್ ಫೋನಲ್ಲಿ ಆ್ಯಪ್ನಲ್ಲಿ ವರ್ಕ್ ಮಾಡಬೇಕು ಅಂದರೆ ಅದು ಸಹ ಆಗುತ್ತೆ. ಯಾಕಂದರೆ ಈಗಾಗಲೇ ದೀಕ್ಷಾ ಆ್ಯಪಲ್ಲಿ ನಾವು ಆ ರೀತಿ ಮಾಡಿದ್ದೀವಿ, ಏನೂ ಆಗೋಲ್ಲ. ಅಲ್ಲಿ ಏನು ನಿಮ್ಮ ಪ್ರೋಗ್ರೆಸ್ ಇರುತ್ತೆ, ಹಿಸ್ಟ್ರಿ ಅದು ಇಲ್ಲೂ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಕಂಟಿನ್ಯೂ ಮಾಡ್ಕೋಬೋದಾಗಿದೆ. ಬೇಕಾದ್ರೆ ನೀವು ಮೊಬೈಲ್ ಆ್ಯಪಲ್ಲಿ ಮಾಡಬೇಕು ಅಂತ ಎಷ್ಟಾದರೆ ಬೇಕಾದ್ರೆ ಇವಾಗಲೇ ಇಲ್ಲೇ ಸ್ಕ್ಯಾನ್ ಮಾಡಿ, ನೀವು ನೋಡ್ತಾ ಇರೋ ವಿಡಿಯೋಲ್ಲೂ ಸಹ ಆನ್ ಆಗ್ಬೋದು. ಮಾಡ್ಕೊಳ್ಳಿ ಸ್ಕ್ಯಾನನ್ನು. ಆ್ಯಪು ಇನ್ಸ್ಟಾಲ್ ಆಗುತ್ತೆ, ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೆಲವೇ ನಿಮಿಷ ಸೆಕೆಂಡ್ಗಳಲ್ಲಿ ಮುಗಿಯುತ್ತೆ. ಆನಂತರ ಲಾಗಿನ್ ಆಗೋ ವಿಧಾನ ಈಗಾಗಲೇ ಹೇಳಿದ್ದೀನಿ, ಆ ರೀತಿ ಮಾಡಿ. ಈಗ ನೋಡಿ, ಈಗ ರೆಕಮೆಂಡೆಡ್ ಕೋರ್ಸ್ಗಳು, ಇವು ರೆಕಮೆಂಡೆಡ್ ಕೋರ್ಸ್ ಆಗಿರೋದ್ರಿಂದ ನಾವು ಇವನ್ನ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಎಲ್ಲರೂ ಸಹ. ಕೋರ್ಸ್ ನೇಮ್ ಏನಿದೆ ಇಲ್ಲಿದೆ, ಟ್ರಾನ್ಸ್ಲೇಟೆಡ್ ಕೋರ್ಸ್ ನೇಮು ಅಂತ ಇದೆ. ಕೋರ್ಸ್ ಪ್ರೊವೈಡರ್ ಅದನ್ನು ಕೋರ್ಸನ್ನು ನಮಗೆ ತಂದು ಕೊಟ್ಟವ್ರು ಯಾರು, ನಮಗೆ ಸಿಗುವಾಗ ಮಾಡಿರೋ ಅಂಥವ್ರು. ಕೋರ್ಸ್ ಡ್ಯೂರೇಷನ್, ಅವಧಿಗಳು, ಎಷ್ಟು ಸಮಯಕ್ಕೆ ನಾವು ಇದನ್ನು ಮುಗಿಸ್ಬೋದು. ಅಂದರೆ ಅಲ್ಲಿ ವೀಡಿಯೋಸ್ ಇರ್ತವೆ. ಹೀಗೆ ವಿಡಿಯೋ ಒಂದು 10 ನಿಮಿಷ ಇದ್ದರೆ ಸಂಪೂರ್ಣವಾಗಿ ನೋಡಬೇಕು ವಿಡಿಯೋ ಆದಮೇಲೆ ಮತ್ತೆ ನೀವು ರೀಡ್ ಮಾಡೋದು PDF ಇರ್ಬೋದು, ಮತ್ತು ಅಲ್ಲಿ ಇಮೇಜು ಸಹ ಇರುತ್ತೆ, ನೋಡ್ತೀರಾ. ಅದಾದಮೇಲೆ ಕ್ವಿಜ್ ಥರ ಕ್ವಶನ್ಸ್ ಬರುತ್ತೆ, ಒಂದು 10 ಕ್ವಶನ್ಸ್ ಆಗ್ಬೋದು, ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ಅದರ ಆಧಾರದ ಮೇಲೆ ಇಲ್ಲಿ ಡ್ಯೂರೇಷನ್ನು ಸಹ ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿರ್ಬೋದು, ಇನ್ನೂ ಹೆಚ್ಚು ಸ್ವಲ್ಪ ಕಡಿಮೆ ಆಗ್ಬೋದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಲಿಂಕ್ಗಳಿದ್ದಾವೆ. ಈ ಲಿಂಕ್ ನೀವು ಅಲ್ಲೇ ವೆಬ್ಸೈಟಲ್ಲೇ ಸಹ ಇದ್ರ ಮೇಲೆ ಏನು ಟಚ್ ಮಾಡಿದ್ರೆ ಆಯಿತು, ಫೋನಲ್ಲಿ ಆದರೆ ಓಪನ್ ಆಗುತ್ತೆ. ಏನು ಕರ್ಮಯೋಗಿ ಕ್ಷಮತಾ ಸಂಪರ್ಕ ಅನ್ನೋದು ಓದಬೇಕು. ಅದು ಕನೆಕ್ಟ್ ಯೋಗ ಬ್ರೇಕ್ ಆನ್ ವರ್ಕ್ ಪ್ಲೇಸ್, ಅದು ಇಂಗ್ಲೀಷಲ್ಲಿದೆ, ಇಲ್ಲಿ ಕನ್ನಡದಲ್ಲಿದೆ. ಪರಿಣಾಮಕಾರಿ ಸಂವಹನ, ಎಫೆಕ್ಟಿವ್ ಕಮ್ಯುನಿಕೇಷನ್. ಆನಂತರ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು, ಕರ್ನಾಟಕ ಸಿವಿಲ್ ಸರ್ವಿಸಸ್ ಕಂಡಕ್ಟ್ ರೂಲ್ಸ್, ಮಕ್ಕಳ ಹಕ್ಕುಗಳು, ರಸ್ತೆ ಸಂಚಾರ, ಅಪಘಾತ ನಿರ್ವಹಣೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಮ್ಯಾನೇಜ್ಮೆಂಟು. ಅದೇನೇ ಇಲ್ಲಿ ಕೋರ್ಸ್ ನೇಮ್ ಕನ್ನಡದಲ್ಲಿದೆ, ಅದೇನೇ ಇದು ಇಂಗ್ಲೀಷ್ನಲ್ಲಿದೆ. ನಿಮಗೆ ಸಿಗ್ಬೋದು ಎರಡರಲ್ಲೂ ಅನಿಸುತ್ತೆ. ಕೋರ್ಸ್ ಪ್ರೊವೈಡರ್ ನೇಮ್ ಅಲ್ಲಿದೆ. ಆಮೇಲೆ ಡ್ಯೂರೇಷನ್ ಹೇಳಿದ್ದೀನಿ. ಈ ಕೋರ್ಸ್ ಲಿಂಕ್ಗಳಿದೆ, ಅದರಿಂದ ನೀವು ಇಲ್ಲಿಲ್ಲೇ ಕ್ಲಿಕ್ ಮಾಡಿ ಆನ್ ಮಾಡಿದ್ರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ನೀವು ವೆಬ್ ಬ್ರೌಸರಲ್ಲಿ ನೋಡ್ತಾ ಇದ್ರೆ ಮತ್ತೆ ಹಿಂದಕ್ಕೆ ಬಂದು ಇದೇ ಪೇಜಿಗೆ ಬರ್ಬೋದು. ಮತ್ತು ಎರಡನೇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಆ ಕೋರ್ಸ್ ಮುಗಿದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಬರುವಂಥ ಸಾಧ್ಯತೆಯೂ ಇರುತ್ತೆ. ಸ್ವಲ್ಪ ಲೇಟಾಗಿ ಬರ್ಬೋದು ಅಥವಾ ಆವಾಗಲೇ ಬರ್ಬೋದು, ನೋಡೋಣ ಮುಂದೆ. ಅದೇ ಈಗ ನಾನು ಹೇಳಿದ್ನಲ್ಲ, ಅದೇ ಎಲ್ಲ ಕೋರ್ಸ್ಗಳು ನೇಮ್ಗಳು. ಇವು ಮುಖ್ಯವಾದಂಥ ಕೋರ್ಸ್ಗಳು ಎಲ್ಲರೂ ಮಾಡಬೇಕಾಗುತ್ತೆ. ನೀವು ಅಲ್ಲಿ ವೆಬ್ಸೈಟ್ನಲ್ಲಿ ಅಥವಾ ನಿಮ್ಮ ಆ್ಯಪ್ನಲ್ಲಿ ಕನ್ನಡ ಕೋರ್ಸ್ಗಳು ಅಂತ ಕಾಣಿಸುತ್ತೆ, ಅಲ್ಲೇ ಮೇಲೆ ಸರಿಸ್ತಾ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದಾಗ ಇದಿಷ್ಟು ಓಪನ್ ಆಗುತ್ತೆ. ನೀವು ಇದಿಷ್ಟು ಮಾಡಿ ಮುಗಿಸಿದ್ಮೇಲೆ ನಿಮ್ಗೆ ಆಸಕ್ತಿ ಇರೋದು ಮತ್ತೆ ಬೇರೆ ಇನ್ಯಾವುದಾದ್ರೂ ಕೋರ್ಸು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲೂ ಸಹ ಭಾಳಷ್ಟು ಕೋರ್ಸ್ಗಳಿದ್ದಾವೆ, ಅವನ್ನೂ ಸಹ ನೀವು ಮಾಡಬಹುದಾಗಿದೆ. ಈಗ ನಾನು ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳನ್ನು ಕ್ಲಿಕ್ ಮಾಡೋದಕ್ಕೆ ಇದು ಇಲ್ಲಿ ಈ ರೀತಿಯಾಗಿ ಓಪನ್ ಆಗಿದೆ. ಇಲ್ಲಿ ವಿವರ ಡಿಸ್ಕ್ರಿಪ್ಷನ್ ಕೊಟ್ಟಿದೆ ನೋಡಿ, ಇಲ್ಲಿ ಏನೇನು ಇದು ಸ್ಟಾರ್ಟಿಂಗ್ ಯಾವ ರೀತಿ ಇದೆ ಅಂತ. ಇಲ್ಲಿ ಎನ್ರೋಲ್ ಅಂತ ಇದೆ, ಇಲ್ಲಿ ಎನ್ರೋಲನ್ನು ನಾವು ಮಾಡ್ಕೊತೀವಿ. ಒಂದು ವಿಡಿಯೋ ಓಪನ್ ಆಗುತ್ತೆ,
ಆ ವಿಡಿಯೋನ ಸುಮಾರು 10 ನಿಮಿಷ ಇದೆ ಇದು ವಿಡಿಯೋ. ಇವರು ಈ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಒಂದು ಹಾಗೆ ನೀವು ಥಿಂಕ್ ಮಾಡಿದ್ದೀರಾ ವೆಬ್ಸೈಟ್ ಅಡ್ರೆಸ್ ಏನಿರ್ಬೋದು ಅಂತ ಕೆಲವ್ರಿಗೆ ಗೊತ್ತಿರ್ಬೋದು. ಇದೇ ನೋಡಿ ವೆಬ್ಸೈಟ್ ಅಡ್ರೆಸ್. ಏನಿಲ್ಲ, ನೀವು ಐ ಗಾಟ್ ಕರ್ಮಯೋಗಿ ಅಷ್ಟೇ ಟೈಪ್ ಮಾಡಿದ್ರು ಸಾಕು. ಐ ಗಾಟ್ ಕರ್ಮಯೋಗಿ ಅಂತ ಟೈಪ್ ಮಾಡಿ ಇದಿಷ್ಟು ನಿಮಗೆ ಮೇಲ್ಭಾಗದಲ್ಲೇ ಗೂಗಲ್ ಆಗಲಿ ವೆಬ್ ಬ್ರೌಸರಲ್ಲಿ ಕಾಣಿಸ್ಕೊಳುತ್ತೆ. ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಫೋನಲ್ಲಿ ವರ್ಕ್ ಮಾಡ್ಬೋದು. ನಿಮ್ಮ ಫೋನ್ ನಂಬರ್ ಎಂಟ್ರಿ ಮಾಡಿ OTP ಎಂಟ್ರಿ ಮಾಡಿ. ಈಗ ನಾನು ಕರ್ನಾಟಕ ರಾಜ್ಯ ನಾಗರಿಕ ನಡತೆ ನಿಯಮಗಳನ್ನು ಕ್ಲಿಕ್ ಮಾಡಿರೋದ್ರಿಂದ ಅಲ್ಲಿರೋದನ್ನು ಏನಿದೆ ಅಂತ ನೋಡ್ತಾ ಇದ್ದೀನಿ. ಅಲ್ಲಿ ನಾನು ಮೊದಲನೇದಾಗಿ ವಿಡಿಯೋ ಸಿಕ್ಕಿದೆ ನನಗೆ. ಅದು ಏನಿದೆ ವಿಡಿಯೋ 31 minutes 42 seconds ಇದೆ ಈ ವಿಡಿಯೋನ ಕ್ಲಿಕ್ ಮಾಡಿ ಸ್ವಲ್ಪ ನೋಡಿದ್ದೀನಿ, ಮತ್ತು ಮುಂದುವರಿಸ್ತೀನಿ. ಆನಂತರ ಅದು ಮುಗಿದ ಮೇಲೆ ಇದು ಬರುತ್ತೆ. ಇದನ್ನು ನೋಡೋದಕ್ಕೆ ನಿಮ್ಗೆ ಎಲಿಜಿಬಲ್ ಆಗ್ತೀರ. ಅಂದರೆ ಏನೋ KCS ನಡತೆ ನಿಯಮಗಳು, ಅದ್ರ 33 ನಿಮಿಷ ಇದೆ ಇದು ಸಹ. ಆನಂತರ ಇನ್ನೊಂದು ವಿಡಿಯೋ ಇದೆ. ಇದು ಮುಗಿದ ಮೇಲೆ ಇನ್ನೊಂದು ವಿಡಿಯೋ ನೋಡಬೇಕು ನೀವು. ಇಷ್ಟು ಕಂಪ್ಲೀಟ್ ಆದಮೇಲೆ ನಿಮಗೆ ಸರ್ಟಿಫಿಕೇಟ್ ಸಿಗ್ಬೋದು. ಆಮೇಲೆ KCS ನಡತೆ ನಿಯಮಗಳು 2021 ಭಾಗ 3 38 ನಿಮಿಷ. ಈಗ ನಿಮ್ಗೆ ಅವಧಿಗಳನ್ನು ಲೆಕ್ಕ ಹಾಕೊಳ್ಳಿ, 1.5 ಗಂಟೆ ದಾಟುತ್ತೆ. ಮತ್ತು ಇಲ್ಲಿ ಅಂತಿಮ ಮೌಲ್ಯಮಾಪನ ಅಂತ ಇದೆ ನೋಡಿ, 10 ಮಾರ್ಕ್ಸ್ಗೆ. ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟಾಗ ನಿಮಗೆ ಸ್ಕೋರ್ ಎಷ್ಟಾಗುತ್ತೆ ಅನ್ನೋದು ನಿಮಗೆ ತಿಳಿಯುತ್ತೆ. ಆಮೇಲೆ ನೀವು ಸರ್ಟಿಫಿಕೇಟ್ ಸಿಗ್ಬೋದು. ನೆಕ್ಸ್ಟ್ ನೋಡೋಣ. ಇಲ್ಲಿ ಎಡಭಾಗದಲ್ಲಿ ನೋಡಿ, ಇಲ್ಲಿ ವಿಡಿಯೋ ಮುಂದೆ ಓಡಿಸಿ ಸಹ ನೋಡ್ಬೋದು. ಆದರೆ ಓಡಿಸಿ ನೋಡೋದಕ್ಕಿಂತ ಸಂಪೂರ್ಣವಾಗಿ ನೋಡಬೇಕಾಗುತ್ತೆ ನಿಯಮಾನುಸಾರವಾಗಿ. ಇದನ್ನು ಸ್ಕ್ರೀನಲ್ಲಿ ದೊಡ್ಡದು ಬೇಕಾದ್ರೆ ಮಾಡ್ಕೋಬೋದು. ಅಂದರೆ ಇಲ್ಲಿ ಬಲಭಾಗದಲ್ಲಿ ಚೌಕಟ್ಟಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಬರುತ್ತೆ ನಿಮ್ಮದು, ಲ್ಯಾಪ್ಟಾಪ್ ಆಗಿರಲಿ ಫೋನ್ ಆಗಿರಲಿ. ಮತ್ತು ಮುಂದೆ ನೋಡೋಣ. ಅದೇ ಈಗಾಗಲೇ ನಾನು ಹೇಳಿದ್ನಲ್ಲ, ಅದೇ ವಿವರಣೆ ಸ್ವಲ್ಪ ಜೂಮಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕ್ಲಿಕ್ ನೋಡಿ, ಡೌನ್ಲೋಡ್ ಆಪ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ನೀವು ವೆಬ್ಸೈಟಿಂದನೂ ಸಹ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ನೀವು ನೇರವಾಗಿ ಪ್ಲೇಸ್ಟೋರ್ಗೆ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ತೀರಲ್ಲ, ಅದೇ ರೀತಿಯೇ ಇದು ವರ್ಕ್ ಆಗುತ್ತೆ. ಇಲ್ಲಿಂದನೇ ಅದು ಲಿಂಕ್ ಕೊಡುತ್ತೆ, ಅಲ್ಲದೆ ಪ್ಲೇಸ್ಟೋರ್ ಆನ್ ಆಗಿ ಓಪನ್ ಆಗುತ್ತೆ, ಇದು ಇನ್ಸ್ಟಾಲ್ ಆಗುತ್ತೆ. ಇದು ಆ್ಯಪ್ ಬೇಡ ಅಂದರೆ ವೆಬ್ ಬ್ರೌಸರಲ್ಲೇ ಮಾಡ್ಕೊತನೂ ಹೋಗ್ತಾರೆ ಕೆಲವರು. ಅಥವಾ ಕಂಪ್ಯೂಟರಲ್ಲಿದ್ದವರು ಸೀದಾ ಡೈರೆಕ್ಟ್ ಅದೇ ವೆಬ್ಸೈಟ್ ಅಡ್ರೆಸ್ ಟೈಪ್ ಮಾಡಿ ಮಾಡ್ತಾರೆ ಆ ರೀತಿಯಾಗಿ. ಆಮೇಲೆ ಇಲ್ಲಿ ರೆಸ್ಯೂಮು ನೋಡ್ಬೋದು, ಕ್ಲಿಕ್ ಮಾಡಿ. ಎಕ್ಸ್ಪ್ಲೋರ್ ಕಂಟೆಂಟ್ ಇದೆ. ಇನ್ನು ಮುಂದಿನ ಮಾಹಿತಿ ಏನಿದೆ ಅಂತಂದರೆ, ಈಗ ನಿಮ್ಮ ಪ್ರೊಫೈಲಲ್ಲಿ ಇಲ್ಲಿ ವ್ಯೂ ಪ್ರೊಫೈಲ್ ಅಂತ ಇದೆ ನೋಡಿ, ಇದ್ರ ಮೇಲ್ಗಡೆ ನಿಮ್ಮ ಹೆಸರು ಇರುತ್ತೆ. ನಿಮ್ಮ ಹೆಸರು ಏನು HRMS ಅಲ್ಲಿ ಇಲಾಖೆ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಸ್ಪೆಲ್ಲಿಂಗ್ ಇರುತ್ತೆ ಅದೇ ರೀತಿ ಬರುತ್ತೆ. ನಿಮ್ಮ ಪ್ರೊಫೈಲ್ ನೋಡ್ತೀರಾ. ಗೆಟ್ ಸ್ಟಾರ್ಟೆಡ್ ಟೂರ್ ಅಂತ ಇದೆ, ಅದನ್ನು ತಿಳ್ಕೊಳ್ಳಿ ನೋಡಿ. ಟಿಪ್ಸ್ ಫಾರ್ ಲರ್ನರ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮೈ ಲರ್ನಿಂಗು, ನೀವು ಏನೇನು ಕಲಿಬೇಕಾದಿದೆ, ನಿಮ್ಮ ಹುದ್ದೆ ನೀವು ನಿರ್ವಹಿಸ್ತಿರುವಂಥ ಕರ್ತವ್ಯ ಬಗ್ಗೆ, ನನ್ನ ಕಲಿಕೆಗಳು. ಆಮೇಲೆ ನೀವು ಲರ್ನಿಂಗ್ ಹಿಸ್ಟ್ರಿ, ಇದುವರೆಗೂ ಏನು ಕಲ್ತಿದ್ದೀರಾ, ಮುಗಿಸಿದ್ದೀರ, ಆ ಒಂದು ಹಿಸ್ಟ್ರಿ ಸಹ ಇಲ್ಲಿ ನೋಡ್ಕೋಬಹುದಾಗಿದೆ. ಅನಂತರ ಸೆಟ್ಟಿಂಗ್ಸ್ಗೆ ಹೋಗಿ ಯಾವುದೇ ಒಂದು ಚೇಂಜಸ್ ಅಲ್ಲಿ ಅಗತ್ಯ ಇದ್ದರೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಮತ್ತೇನಾದರೂ ಟ್ರಬಲ್ಸ್ ಇದ್ದರೆ ಹೆಲ್ಪ್ ಸೆಂಟ್ರಿಗೆ ಹೋಗಿ ಕೇಳಿ. ಆಮೇಲೆ ಇಲ್ಲಿ ಸೈನ್ ಔಟ್ ಅನ್ನೋದನ್ನು ಇಲ್ಲೂ ಸಹ ಕ್ಲಿಕ್ ಮಾಡ್ಬೋದು, ಅಥವಾ ಇನ್ನೊಂದು ಕಡೆ ಮೇಲ್ಭಾಗದಲ್ಲೂ ಮತ್ತೆ ಹಿಂದೆ ಬಂದು ಮೇಲ್ಭಾಗದಲ್ಲೂ ಸಹ ನೀವು ಕ್ಲಿಕ್ ಮಾಡಬಹುದಾಗಿದೆ. ಹಾಗಾಗಿ ವಿ ಪ್ರೊಫೈಲ್ ಅದರ ಮೇಲೆ ನಿಮ್ಮ ಹೆಸರು ಇರುತ್ತೆ. ನೀವು ಇಲ್ಲಿ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಏನಾದರೂ ವರ್ಕ್ ಮಾಡಬಹುದಾಗಿದೆ. ಇಲ್ಲಿ ಈಗ ಇದು ಮುಗೀತು. ಲಾಗೌಟ್ ಅಂತ ಇಲ್ಲಿ ಮೇಲ್ಗಡೆ ಇದೆ, ಅಲ್ಲಿ ಭಾಗದಲ್ಲಿ ಲಾಗೌಟ್ ಅನ್ನೋದನ್ನು ಅಲ್ಲೂ ಸಹ ಈಗ ತೋರಿಸಿದ್ನಲ್ಲ ಅಲ್ಲೂ ಓದ್ತಿದ್ದೀನಿ. ಅವ್ರು ಎಶ್ಯೂರ್ ಲಾಗೌಟ್ ನೋ ಅಂತ ಇದೆ ನೋಡಿ, ಎಸ್ ಅಂತ ಓದುತ್ತೀನಿ. ಅಥವಾ ಮತ್ತೆ ಇನ್ನೂ ವರ್ಕ್ ಮಾಡಬೇಕು, ಇನ್ನೂ ಬೇರೆ ಕೋರ್ಸ್ ನೋಡಬೇಕಂದ್ರೆ ನೋ ಅಂತ ಓದ್ತಿ, ಮತ್ತೆ ಬನ್ನಿ. ಬೇಡ ನೀವೇ ಲಾಗೌಟ್ ಓದ್ತಿರೋದ್ರಿಂದ ಎಸ್ ಅಂತ ಓದ್ತಿ. ಮತ್ತೆ ಆಸಕ್ತಿ ಇದ್ದಾಗ ಇನ್ನೊಂದು ದಿನ ಮತ್ತೆ ಬೇರೆ ಕೋರ್ಸ್ಗಳನ್ನು ನೀವು ಮಾಡಬಹುದಾಗಿದೆ. ಈ ರೀತಿಯಾಗಿ ಪ್ಲೇಸ್ಟೋರಿಂದ ನೋಡಿ ಐ ಗಾಟ್ ಕರ್ಮಯೋಗಿ ಅಂತ ಅಷ್ಟು ಟೈಪ್ ಮಾಡಿದ್ರೆ ಸಾಕು, ಐ ಗಾಟ್ ಕರ್ಮಯೋಗಿ ಅನ್ನೋದು ಆಪ್ ಇನ್ಸ್ಟಾಲ್ ಆಗ್ತಾ ಇದೆ. ಇಲ್ಲಿ ಆಗ್ತಾ ಇದೆ ನೋಡಿ. ಇದಾಗಿತ್ತು ಈ ಒಂದು ಮಾಹಿತಿ. ಎಲ್ಲ ಸರ್ಕಾರಿ ನೌಕರರು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರು, ಅಧಿಕಾರಿ ವರ್ಗದಿಂದ ಎಲ್ಲ ವರ್ಗದವರು ಸಹ ಮಾಡಲೇಬೇಕಾದ ಕೋರ್ಸ್ಗಳು ಅನ್ನೋ ಬಗ್ಗೆ ತಿಳ್ಕೊಂಡಿದ್ದೀರಾ. ಇದಕ್ಕೆ ಹೆಚ್ಚಿನ ಸಮಯ ಇಲ್ಲ, ಈ 6ನೇ ತಾರೀಕೊಳಗೆ ಮುಗಿಸ್ಬೇಕಾಗಿದೆ. ಈಗಾಗಲೇ ನಿಮಗೆ ಈ ಸಾಕಷ್ಟು ಮಾಹಿತಿನ ತಿಳಿಸಿದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಯೂಸ್ ಆಗಬೇಕು ಅಂದರೆ ಇದನ್ನು ದಯವಿಟ್ಟು ಶೇರ್ ಮಾಡ್ತಾ ಇರಿ ಆವಾಗವಾಗ. ನಮ್ಮ ವಿಡಿಯೋಗಳು ನಿಮ್ಮ ಫೋನಲ್ಲಿ ಕಾಣಿಸ್ಕೊಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ನೀವಿನ್ನೂ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮರೆಯದೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.